1700 ವರ್ಷಗಳ ಪುರಾತನ ಕಾಲದ ದೇವಸ್ಥಾನ ಚಿಂತಾಮಣಿಯಲ್ಲಿ ಭಕ್ತಾದಿಗಳಿಗೆ ಪುಣ್ಯಕ್ಷೇತ್ರವಾಗುತ್ತಿರುವ ಅಂಬಾಜಿದುರ್ಗ ಬೆಟ್ಟ. ಶ್ರೀ ಕ್ಷೇತ್ರ ಕೈವಾರ ಗ್ರಾಮದಲ್ಲಿ ಜನಿಸಿದ ಕಾಲಜ್ಞಾನಿ ಯೋಗಿ ನಾರಾಯಣಪ್ಪ ಬರೆದ ಕಾಲಜ್ಞಾನದಲ್ಲಿ ಅಂಬಾಜಿದುರ್ಗ ಕೊಂಡ ಪೈನಾಮಲ್ಲಿ ಉತ್ತರ ದಿಕ್ಕು ನಿಂಕ ವಚ್ಚಿ ಇಕ್ಕಡ ದುರ್ಗಿ ಪುಟ್ಟೆನು ಎಂದು ಬರೆದಂತೆ ಪುರಾತನ ಬೆಟ್ಟದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಅಷ್ಟಭುಜ ದುರ್ಗಾಪರಮೇಶ್ವರಿ ಅಮ್ಮನವರ ಮೂಲ ವಿಗ್ರಹವೇ ಸಾಕ್ಷಿ ಎಂಬಂತಿದೆ. ದೇವಾಲಯದ ಧರ್ಮದರ್ಶಿಗಳಾದ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರದಿಂದ ಅಂಬಾಜಿ ದುರ್ಗದ ಬೆಟ್ಟದ ಮೇಲೆ ನೆಲೆಸಿರುವ 1000 ವರ್ಷಗಳ ಇತಿಹಾಸವಿರುವ ದುಷ್ಟಸಂಹಾರ ವೀರಾಂಜನೇಯ ಸ್ವಾಮಿ, ಬೆಟ್ಟದ ತುದಿಯಲ್ಲಿರುವ ಅಂಬೋಜೇಶ್ವರ ಹಾಗೂ ದುರ್ಗಾಪರಮೇಶ್ವರಿ ದೇವಾಲಯಗಳು ಅಭಿವೃದ್ಧಿಪಡಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ಪವಿತ್ರ ಯಾತ್ರಾ ಸ್ಥಳವಾಗಿ ಇಷ್ಟಾರ್ಥಗಳನ್ನು ಈಡೇರಿಸುವ ಮಹಿಮಾಕ್ಷೇತ್ರವಾಗಿ ಶಕ್ತಿಪೀಠವಾಗಲಿದೆ. ಧರ್ಮಕರ್ತರಾದ ನಾರಾಯಣಸ್ವಾಮಿರವರು ಸನಾತನ ಧರ್ಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಶ್ರೀ ದುಷ್ಟಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಹಾಗೂ ಅಂಬಾಜಿದುರ್ಗ ಬೆಟ್ಟದಲ್ಲಿರುವ ಶ್ರೀ ಅಂಬೋಜೇಶ್ವರ ಸ್ವಾಮಿ ದೇವಾಲಯವನ್ನು ಶಿವಾಜಿ ವಂಶಸ್ಥರು ಮತ್ತು ಪಾಳೆಗಾರರು ಕಟ್ಟಿಸಿದ್ದು ಅದನ್ನು ಜೀರ್ಣೋದ್ಧಾರ ಮಾಡುವ ಮೂಲಕ ದೇವರ ದರ್ಶನಕ್ಕೆ ಅನುಕೂಲ ಮಾಡುತ್ತಿರುವ ನಾರಾಯಣಸ್ವಾಮಿರವರಿಗೆ ನಾವು ದೇವಾಲಯದ ಅಭಿವೃದ್ಧಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತಿದ್ದು ಇಲ್ಲಿನ ದೇವಾಲಯದ ದೇವರಲ್ಲಿ ಮಹತ್ವವಿದ್ದು ಯಾರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಮೊರೆ ಹೋಗುತ್ತಾರೆ ಅಂತಹವರಿಗೆ ದೇವರ ಕೃಪೆಯಿಂದ ಒಳಿತಾಗಿದೆ ಎಂದು ತಿಳಿಸಿದರು. ಪ್ರಸನ್ನದುರ್ಗಾ ಪರಮೇಶ್ವರಿ ಮಹಾಕಾಳಿ ಅಂಬೋಜೇಶ್ವರ ದುಷ್ಟಸಂಹಾರ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಏಕೆಂದರೆ ಈ ಪುರಾತನ ದೇವಾಲಯದಲ್ಲಿ ದೇವರ ಒಂದು ಪವಾಡ ಶಕ್ತಿಯೇ ಅಡಗಿದೆ ಎಂದು ಹೇಳಬಹುದು. ಹಾಗಾಗಿ ಇಲ್ಲಿ ಎಷ್ಟೋ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಈಡೇರಿಸಿಕೊಂಡಿದ್ದಾರೆ ಎಂದರು. ಅಂಬಾಜಿ ದುರ್ಗ ಬೆಟ್ಟದಲ್ಲಿರುವ ದೇವರು ಕನಸಿನ ರೂಪದಲ್ಲಿ ಬಂದು ಗುಡಿ ಜೀರ್ಣೋದ್ಧಾರ ಮಾಡಲು ತಿಳಿಸಿದ ನಂತರ ಆ ವ್ಯಕ್ತಿ 8 ತಿಂಗಳು ಅನ್ನ ಆಹಾರ ಬಿಟ್ಟು ದೇವರ ಜೀರ್ಣೋದ್ಧಾರ ಮಾಡಲು ಪಣತೊಟ್ಟು ದಾರಿ ನಿರ್ಮಿಸಿ ದೇವಾಲಯಗಳು ನಿರ್ಮಿಸಿ ಪುಣ್ಯಕ್ಷೇತ್ರ ಮಾಡಲು ಶ್ರಮಿಸುತ್ತಿರುವುದು ಕಂಡರೆ ಪ್ರತಿಯೊಬ್ಬ ಸನಾತನ ಧರ್ಮದ ವ್ಯಕ್ತಿಗಳು ಕೈಜೋಡಿಸಿ ಅಂಬಾಜಿದುರ್ಗ ಬೆಟ್ಟವನ್ನು ಅಭಿವೃದ್ಧಿಪಡಿಸಲು ಸಹಕಾರಗೊಳಿಸಲು ಸರ್ಕಾರ ಇಂತಹ ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ ಎಂಬುದು ಭಕ್ತಾದಿಗಳ ಕೋರಿಕೆಯಾಗಿದೆ. ಚಿಂತಾಮಣಿ ತಾಲ್ಲೂಕಿನ ಅಂಬಾಜಿದುರ್ಗ ಬೆಟ್ಟದ ಮೇಲೆ 1000 ವರ್ಷಗಳ ಇತಿಹಾಸವುಳ್ಳ ಪುರಾತನ ಆಂಜನೇಯ ಸ್ವಾಮಿ ವಿಗ್ರಹವಿದ್ದು ಒಮ್ಮೆ ಕಾವಲಗಾನಹಳ್ಳಿ ಗ್ರಾಮಕ್ಕೆ ಸೇರಿದ ನಾರಾಯಣಸ್ವಾಮಿ ಎಂಬ ವ್ಯಕ್ತಿಗೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ಕನಸಿನಲ್ಲಿ ಬಂದು ನಾನು ಅಂಬಾಜಿದುರ್ಗದ ಬೆಟ್ಟದ ಮೇಲೆ ನೆಲೆಸಿದ್ದೇನೆ, ನನ್ನ ಸೇವೆ ಮಾಡು ಎಂದು ತಿಳಿಸಲಾಗಿ ಅದೇ ವ್ಯಕ್ತಿಯು ದೇವರ ಮೂರ್ತಿಯನ್ನು ಹುಡುಕಿಕೊಂಡು ಬಂದ ಸಂದರ್ಭದಲ್ಲಿ ಕಂಡ ಅದ್ಭುತ. ಅಲ್ಲಿ ಶಿಥಿಲ ಅವಸ್ಥೆಯಲ್ಲಿದ್ದ ದೇವರ ಮೂರ್ತಿಯನ್ನು ಕಂಡು ವಿಸ್ಮಯನಾಗಿ ದೇವರ ಸೇವೆಯನ್ನು ಮಾಡಲು ಕಂಕಣ ಕಟ್ಟಿ ಬೆಟ್ಟಕ್ಕೆ ಹೋಗಿ ಬರಲು ರಸ್ತೆ ಮಾರ್ಗ ದುಷ್ಟ ಸಂಹಾರಕ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ತುದಿ ಬೆಟ್ಟದ ಮೇಲೆ ನಿಲ್ಲಿಸಿರುವ ಕುಂಬೇಶ್ವರ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ನಿತ್ಯ ಅನ್ನದಾಸೋಹ ಮತ್ತು ಗೋಶಾಲೆಯನ್ನು ಆರಂಭಿಸಿ ಪ್ರತಿನಿತ್ಯ ಭಕ್ತಾದಿಗಳನ್ನು ದೇವಾಲಯಕ್ಕೆ ಕರೆತರಲು ಉಚಿತ ವಾಹನ ಸೌಲಭ್ಯ ಕಲ್ಪಿಸಿ ದೇವಾಲಯದ ಧರ್ಮದರ್ಶಿಗಳಾಗಿ ನಿರಂತರ ದೇವರ ಸೇವೆಯನ್ನು ಸಲ್ಲಿಸುತ್ತಿರುವ ಆ ವ್ಯಕ್ತಿ ನಿಜವಾಗಲೂ ಒಬ್ಬ ಅಸಾಮಾನ್ಯ ಸಾಧಕನೆಂದು ಸೇವಕನೆಂದು ಬಣ್ಣಿಸಬಹುದಾಗಿದೆ. ದೇವಾಲಯಕ್ಕೆ ರಸ್ತೆ ಮಾಡುವ ಸಂದರ್ಭದಲ್ಲಿ ಅನೇಕ ಅಡ್ಡಿಗಳು ಎದುರಾದರೂ ಛಲ ಬಿಡದೆ ದಾರಿ ನಿರ್ಮಿಸಿ ದೇವಾಲಯ ನಿರ್ಮಿಸಿದ ಧರ್ಮದರ್ಶಿ ಕಾವಲಗಾನಹಳ್ಳಿ ನಾರಾಯಣಸ್ವಾಮಿ ನಿಜಕ್ಕೂ ಅವರೊಬ್ಬ ದೇವದೂತರೆನ್ನಬಹುದು. ಈ ದೇವಾಲಯದಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿಯು ಪಶ್ಚಿಮಾಭಿಮುಖವಾಗಿ ಸ್ಥಾಪಿಸಲಾಗಿದೆ. ಸ್ವಾಮಿಯ ಮೂರ್ತಿಯನ್ನು ವೇದವ್ಯಾಸರು ಸ್ಥಾಪಿಸಿದರು ಎಂಬ ಪ್ರತೀತಿ ಇದೆ. ದುಷ್ಟಶಕ್ತಿಗಳಿಂದ ರಕ್ಷಿಸಲು ದೇವರ ಮೂರ್ತಿಯನ್ನು ಸ್ಥಾಪಿಸಲಾಯಿತು ಎಂದು ಇತಿಹಾಸ ಹೇಳುತ್ತದೆ. ದುಷ್ಟಶಕ್ತಿಗಳ ಅಧಿಪತಿಯಾದ ರಾವಣನ ಪುತ್ರ ಅಕ್ಷಾಸುರನನ್ನು ಮೆಟ್ಟಿ ನಿಂತಿದ್ದರಿಂದ ಈ ಹೆಸರು ಬಂದಿದೆ. ಅಕ್ಷಾಸುರನ ಜಿತಾವಣೆಯಿಂದ ಭೂಲೋಕದಲ್ಲಿ ದೆವ್ವ ಭೂತಚೇಷ್ಟೆಗಳು ಮಿತಿ ಮೀರಿದ್ದವಂತೆ. ಆಗ ಶ್ರೀರಾಮಚಂದ್ರನ ಆಣತಿಯಂತೆ ಹನುಮಂತ ಅಕ್ಷಾಸುರನನ್ನು ಸದೆಬಡಿದು ಕಾಲಿನಡಿ ಮೆಟ್ಟಿ ನಿಂತ ಎಂದು ರಾಮಾಯಣದಲ್ಲಿ ಉಲ್ಲೇಖವಿದೆ. ದೇವಾಲಯದ ಪೂಜಾ ಮೂರ್ತಿಯೂ ಇದೇ ಕಥೆಯನ್ನು ಸಾರಿ ಹೇಳುವಂತಿದೆ. ಆಂಜನೇಯ ಸ್ವಾಮಿ ಮೂರ್ತಿಯ ಮತ್ತೊಂದು ವಿಶೇಷವೆಂದರೆ ಆಂಜನೇಯನ ಬಹುತೇಕ ವಿಗ್ರಹಗಳಲ್ಲಿ ಕೈಯಲ್ಲಿ ಗದೆ ಇರುತ್ತದೆ, ಆದರೆ ಇಲ್ಲಿ ಪದ್ಮಕಮಲವಿರುವುದು ಮತ್ತೊಂದು ವಿಶೇಷತೆಯಾಗಿದೆ. ದೇವಾಲಯಕ್ಕೆ ಭೇಟಿ ನೀಡಿದ ಭಕ್ತಾದಿಗಳು ದುಷ್ಟ ಸಂಹಾರಕ ಆಂಜನೇಯ ಸ್ವಾಮಿ ಕ್ಷೇತ್ರದ ಮಹಿಮೆಯ ಬಗ್ಗೆ ಅವರಗಾದ ಅನುಕೂಲಗಳ ಕುರಿತು ಸ್ವತಃ ಅವರೇ ಮಾಧ್ಯಮದವರ ಬಳಿ ಹಂಚಿಕೊಂಡಿದ್ದಾರೆ. ಮೊದಲನೇ ವರ್ಷದ ಬ್ರಹ್ಮರಥೋತ್ಸವ ಏಪ್ರಿಲ್ 4, 5, 6ರಂದು ಬ್ರಹ್ಮರಥೋತ್ಸವ ಇರುತ್ತದೆ. ರಾಜ್ಯದ ಮತ್ತು ಅಕ್ಕಪಕ್ಕ ಜಿಲ್ಲೆಯ ಮತ್ತು ಚಿಂತಾಮಣಿ ತಾಲೂಕಿನ ಭಕ್ತಾದಿಗಳು ಭಾಗವಹಿಸಿ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಮತ್ತು ಪ್ರತಿನಿತ್ಯ ಬರುವ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆಯನ್ನು ಇರುತ್ತದೆ. ಇಲ್ಲಿ ಬರುವ ಭಕ್ತಾದಿಗಳು ತಮ್ಮ ಇಷಾರ್ಥ ಅಂತೆ ಹರಕೆ ಹೊಡ್ಕೊಂಡು ಹೋದರೆ ಸಂಪೂರ್ಣವಾಗಿ ಅವರ ಹರಕೆ ಆ ದೇವಿ ಈಡೇರಿಸುತ್ತಾಳೆ ಎಂದು ಹೇಳಿದರು. ಇದು ಅಂಬಾಜಿ ದುರ್ಗ ಅಂತ ಈ ಬೆಟ್ಟಕ್ಕೆ ಹೆಸರು. ಅಂಬಾಜಿ ದುರ್ಗ ಅಂದ್ರೆ ದುರ್ಗಾ ಇರ್ತಕ್ಕಂಥ ಕೋಟೆ ಅಂತ. ಇಲ್ಲಿ 300 ವರ್ಷಗಳಿಂದ ಪೂಜೆಗಳಿರಲಿಲ್ಲ ಈ ಅಂಬಾಜಿ ದುರ್ಗ ಬೆಟ್ಟದಲ್ಲಿ. 2015ರಲ್ಲಿ ಪಕ್ಕದ ಹಳ್ಳಿಯವರು ನಾರಾಯಣ ಸ್ವಾಮಿ ಅಂತ ಅವರು ಸ್ವಪ್ನದಲ್ಲಿ ಹನುಮಂತ ಕಾಣಿಸ್ಕೊಂಡು ಇಲ್ಲಿ ಪೂಜೆಗಳಿಗೆ ವ್ಯವಸ್ಥೆ ಮಾಡಿಸಪ್ಪ ಅಂತ ಹೇಳಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರು ಸಾಮಾನ್ಯ ರೈತರು. ಹಾಗಾಗಿ ಪದೇ ಪದೇ ಹನುಮಂತ ಸ್ವಪ್ನದಲ್ಲಿ ಹೇಳ್ತಿದ್ದಂಥ ಒಂದು ಕಾರಣದಿಂದ ಸ್ವಲ್ಪ ಜಮೀನನ್ನು ಮಾಡಿ ರಸ್ತೆ ಮಾಡಿಸ್ತಾ ಬಂದಿದ್ದಾರೆ. ಹಾಗೆ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿಗಳ ಜನ ಸಹಾಯದಿಂದ ರೋಡ್ ಆದಮೇಲೆ ಹನುಮಂತನಿಗೆ ಪೂಜೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಮೇಲ್ಗಡೆ ಶಿವನದು ಖಾಲಿ ಗುಡಿ ಇತ್ತು, ಲಿಂಗವನ್ನು ತೆಗೆದುಹಾಕಿರ್ತಕ್ಕಂಥ ಖಾಲಿ ಗುಡಿ ಇತ್ತು. ಆ ಗುಡಿಗೆ ಹೊಸ ಲಿಂಗವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಸಿ ಪೂಜೆಗಳನ್ನು ಶುರು ಮಾಡಿದ್ರು. ಇಲ್ಲಿ 3-4 ವರ್ಷಗಳಾದರೂ ಕೂಡ ಏನೂ ಅನುಕೂಲಗಳಾಗ್ತಿರ್ಲಿಲ್ಲ.
ಜನ ಬರ್ತಿರ್ಲಿಲ್ಲ. ಯಾಕೆ ಅಂತ ಒಂದು ಶಾಸ್ತ್ರವನ್ನು ಕೇಳಿದಾಗ, ಇಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಹಾಕಿಸಿದಾಗ, ಇಲ್ಲಿ ಮೂಲದೇವಿಯಾದ ಮಹಾಕಾಳಿ ದುರ್ಗೆಯನ್ನ ಬಿಟ್ಟು ಪೂಜೆ ನಡೆಸ್ತಿರೋದು ಇಲ್ಲಿ ದೋಷಕ್ಕೆ ಕಾರಣ ಆಗಿದೆ. 300 ವರ್ಷಗಳಿಂದ, ಸರಿಸುಮಾರು 300 ವರ್ಷಗಳ ಹಿಂದೆ ಇಲ್ಲಿ ಮೇಲೆ ದುರ್ಗಾದೇವಿ ಶಿವನ ದೇವಸ್ಥಾನ ಇದ್ದಂಥ ಒಂದು ಮಹಾಕ್ಷೇತ್ರ ಆಗಿತ್ತು. ದಿನಕ್ಕೆ 100 ಜನ ಬಂದು ಹೋಗುವಂಥ ಮಹಾಕ್ಷೇತ್ರ ಆಗಿತ್ತು. ಹನುಮಂತ ಕ್ಷೇತ್ರ ಪಾಲಕನಾಗಿದ್ದು ಹನುಮಂತನ ದೇವಸ್ಥಾನದ ಹತ್ರ ನಿತ್ಯವೂ ಕೂಡ ಅನ್ನಪ್ರಸಾದ ನಡೀತಾ ಇರ್ತಕ್ಕಂಥ ಮಹಾಕ್ಷೇತ್ರ ಆಗಿತ್ತು. ಇಲ್ಲಿ ದೇವಿ ಸಂಪತ್ತು ಅನ್ನುವಂಥದ್ದು ಯಥೇಚ್ಛವಾಗಿದ್ದರಿಂದ ಆ ಪರಕೀಯರು ಅದನ್ನು ತಿಳ್ಕೊಂಡಂಥ ಪರಕೀಯರು ಯುದ್ಧ ಮಾಡಿ ದೇವಿ ಸಂಪತ್ತನ್ನೆಲ್ಲ ಲೂಟಿ ಹೊಡೆದು ಬೆಟ್ಟದ ಮೇಲೆ ದೇವಿಯನ್ನು ಹೊಡೆದು ಮಣ್ಣಲ್ಲಿ ಮುಚ್ಚಾಕಿ ಶಿವಲಿಂಗವನ್ನು ತೆಗೆದು ಆದ ಮೇಲೆ ಶಾಪಗ್ರಸ್ತ ಆಗಿ ಇಲ್ಲಿ 300 ವರ್ಷಗಳಿಂದ ಪೂಜೆ ನಿಂತೋಗಿತ್ತು. ಈಗ ನಾರಾಯಣ ಸ್ವಾಮಿ ಅವರ ಮುಖಾಂತರವಾಗಿ ಸುತ್ತಮುತ್ತ ಭಕ್ತಾದಿಗಳ ಒಂದು ಸಹಕಾರದಲ್ಲಿ ಪೂಜೆ ಸ್ಟಾರ್ಟ್ ಆದಮೇಲೆ ಇಲ್ಲಿ ಯಾವಾಗ ದೇವಿ ಪೂಜೆ ನಡೆಸಬೇಕು, ಇಲ್ಲಿ ದೇವಿಯನ್ನು ಬಿಟ್ಟು ಪೂಜೆ ನಡೆಸ್ತಿರೋದು ದೋಷ ಅಂತ ಗೊತ್ತಾಯಿತು. ಆಗ ದೇವಿಗೋಸ್ಕರ ಅಂತ ಇಲ್ಲೊಂದು ಜಾಗ ಮಾಡಿ ಉತ್ಸವ ವಿಗ್ರಹವನ್ನು ಇಟ್ಟುಕೊಂಡು 6 ವರ್ಷಗಳ ಕಾಲ ದೇವಿ ಆರಾಧನೆ ಆದಮೇಲೆ ದೇವಿ ತೃಪ್ತಿಯಾಗಿ ಈಗ ಹೋದ ವರ್ಷ ನವೆಂಬರಲ್ಲಿ ದೇವಿ ಮೂಲ ವಿಗ್ರಹ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಅಲ್ಲಿಂದ ಈಚೆ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ 6 ವರ್ಷಗಳ ಒಳಗಡೆ ತಾಯಿ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದರು, ಅದೇ ಆಗಿದೆ. ಹಾಗೆ ಕೈವಾರ ತಾತನವರು ಕೂಡ ಕಾಲಜ್ಞಾನದಲ್ಲಿ ಈ ಅಂಬಾಜಿದುರ್ಗ ಬೆಟ್ಟದಲ್ಲಿ ಅಮ್ಮನವರು ಹುಟ್ಟುತ್ತಾರೆ ಅಂತ ಹೇಳಿರ್ತಕ್ಕಂಥ, ಮತ್ತೆ ಬರ್ತಾರೆ ಅಂತ ಹೇಳಿರ್ತಕ್ಕಂಥ ಒಂದು ವಿಚಾರ ಇತ್ತು. ಅದು ಭವಿಷ್ಯವಾಣಿ, ಕೈವಾರ ತಾತನೆಯವರ ಒಂದು ಭವಿಷ್ಯವಾಣಿ ನಿಜ ಆಗಿರ್ತಕ್ಕಂಥದ್ದು ಒಂದು ವಿಶೇಷತೆ. ಈ ಬೆಟ್ಟದಲ್ಲಿ ಹನುಮಂತ ಬಹಳ ವಿಶೇಷವಾಗಿರ್ತಕ್ಕಂಥ ಹನುಮಂತ, ದುಷ್ಟ ಸಂಹಾರ ಅಂತ ಕರೀತಾರೆ. ಆದರೆ ಮೂಲವಾಗಿ ಅವತಾರತ್ರಯ ಹನುಮಂತನಾಗಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಆಂಜನೇಯ. ಅವತಾರತ್ರಯ ಅಂದರೆ 3 ಯುಗಗಳಲ್ಲೂ ಇರ್ತಕ್ಕಂಥ ಹನುಮಂತನಾಗಿ ನೆಲೆಸಿರ್ತಕ್ಕಂಥದ್ದು. ಇಲ್ಲಿ ಹನುಮಂತನನ್ನ ಮೇಲಿಂದ ಕೆಳಗಡೆ ನೋಡಿದ್ರೆ ಹನುಮಂತನಿಗೆ ಕೋರೆ ಹಲ್ಲಿದೆ, ಮಹಾರುದ್ರ ಕೋಪದಲ್ಲಿರ್ತಕ್ಕಂಥವನು ಅಂತ. ಕೋಪ ಯಾಕಪ್ಪ ಇದೆ ಅಂತಂದ್ರೆ ಕಾಲ್ ಕೆಳಗಡೆ ರಾಕ್ಷಸರನ್ನು ತುಳಿದಿದ್ದಾರೆ. ಆ ರಾಕ್ಷಸ ಯಾರಪ್ಪ ಅಂದ್ರೆ ರಾವಣಾಸುರನ 3ನೇ ಮಗ ಅಕ್ಷಯ ಕುಮಾರ ಅಂತ. ಮೊದಲನೇ ಬಾರಿ ಹನುಮಂತ ಲಂಕೆಗೆ ಹೋದಾಗ ಆತನನ್ನು ಸಂಹಾರ ಮಾಡ್ತಿರ್ತಕ್ಕಂಥ ಒಂದು ಪ್ರಸಂಗ. ಮೇಲಿಂದ ಕೆಳಗಡೆ ಯುದ್ಧ ಮಾಡ್ತಿರ್ತಕ್ಕಂಥ ಹನುಮಂತನ ಕೈಯಲ್ಲಿ ಎಡಗೈಯಲ್ಲಿ ಹೂವನ್ನು ಇಟ್ಕೊಂಡಿದ್ದಾರೆ ಹನುಮಂತ. ಹೂವು ಹಿಡ್ಕೊಳ್ಳುವಂಥ ಪ್ರಸಂಗ ಯಾವಾಗ ಬರುತ್ತೆ ಹನುಮಂತನಿಗೆ ಅಂದರೆ, ಮಹಾಭಾರತದಲ್ಲಿ ಒಂದೇ ಒಂದು ಕಡೆ ಹನುಮಂತ ಬರ್ತಾನೆ. ಎಲ್ಲಪ್ಪ ಅಂದರೆ ಭೀಮ ಮಹಾಭಾರತದ ಯುದ್ಧವನ್ನೆಲ್ಲ ಮುಗಿಸಾದ ಆದಮೇಲೆ ದ್ರೌಪದಿ ಭೀಮನನ್ನು ಕೇಳ್ತಾರೆ, ಮನೆಯಲ್ಲಿ ಪೂಜೆಗಳು ಮಾಡಿ ವರ್ಷಗಳೇ ಕಳೆದೋಗಿದೆ, ಹಾಗಾಗಿ ಪೂಜೆಗೋಸ್ಕರ ಸೌಗಂಧಿಕ ಪುಷ್ಪ ಬರಬೇಕು ಅಂತ ಕೇಳಿದಾಗ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಭೀಮ. ಆಗ ಈ ಹಿಮಾಲಯದಲ್ಲಿ ಇರ್ತಕ್ಕಂಥ ಸರೋವರದಲ್ಲಿ ಸಿಗುತ್ತೆ, ತಗೊಂಬ ಅಂತ ಹೇಳಿದಾಗ ಭೀಮ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಹನುಮಂತ ಇರ್ತಾನೆ. ಹನುಮಂತ ಚಿರಂಜೀವಿ ಆಗಿರೋದ್ರಿಂದನೂ ಯುಗ ಕಳೆದೋದ್ರೂ ಕೂಡ ಹನುಮಂತ ಅಲ್ಲಿ ತಪಸ್ ಮಾಡ್ತಾ ಕೂತಿರ್ತಾನೆ. ಭೀಮ ಯುದ್ಧದಲ್ಲಿ ಗೆದ್ದಿರ್ತಕ್ಕಂಥದ್ದು ಗರ್ಭದಲ್ಲಿ ಹೋಗ್ತಿರ್ಬೇಕಾದ್ರೆ ಎಲ್ಲ ಹೆದರ್ಕೊಂಡು ಓಡೋಗ್ತಿರ್ತವೆ ಪ್ರಾಣಿ ಪಕ್ಷಿಗಳೆಲ್ಲನೂ. ಆಗ ಹನುಮಂತನಿಗೆ ತೊಂದರೆ, ಒಂದು ಕಸಿಬಿಸಿ ಆಗುತ್ತೆ, ಏನು ಈ ರೀತಿ ಆಗ್ತಿದೆಯಲ್ಲ ಅಂತ. ಆಗ ಯಾರು ಬರ್ತಿದ್ದಾರೆ ಅಂತ ನೋಡಿದ್ರೆ ಭೀಮ ಬರ್ತಿರ್ತಾನೆ. ಆ ಭೀಮನನ್ನು ನೋಡಿದಂಥ ಹನುಮಂತ ಆತನಿಗೆ ಗರ್ವವನ್ನು ಮುರಿಬೇಕು ಅನ್ನೋ ಒಂದು ಕಾರಣಕ್ಕೆ ಒಂದು ವೃದ್ಧನಾಗಿ, ವಯಸ್ಸಾದ ಮುದುಕನಾಗಿ ಬಾಲವನ್ನು ದಾರಿಗೆ ಅಡ್ಡ ಬಿಟ್ಟು ಮಲಗ್ತಾರೆ. ಆಗ ಭೀಮ ಬಂದಂಥವನೇ, ಹೇ ಮುದುಕಪ್ಪ ನೀನು ಬಾಲ ತೆಗಿ, ನಾನು ಮುಂದಕ್ಕೆ ಹೋಗ್ಬೇಕು ಅಂತಂದಾಗ, ವಯಸ್ಸಾಗಿದೆಯಪ್ಪ ಬಾಲ ಎತ್ತಕ್ಕಾಗೋದಿಲ್ಲ, ನೀನೇ ಎತ್ಬಿಟ್ಟು ಮುಂದಕ್ಕೆ ಹೋಗು ಅಂತ ಹೇಳಿದಾಗ ಭೀಮ ಎತ್ತು ಬಿಸಾಕ್ತೀನಿ ನೋಡುವಂಥ ಒಂದು ಗರ್ವದಿಂದ ಮಾತನಾಡ್ತಾರೆ. ನಾನು ಶಕ್ತಿವಂತ ಅನ್ನೋ ಒಂದು ಗರ್ವ ಇರುತ್ತಲ್ಲ, ಆಗ ಸರಿಯಪ್ಪ ಎತ್ತು ಪಾಕಿಟ್ ಬಿಟ್ಟು ಹೋಗು ಅಂದರೆ ಭೀಮ ಬಾಲವನ್ನು ಎತ್ತೋಕೆ ಪ್ರಯತ್ನ ಪಟ್ಟು ಸೋತೋಗ್ತಾನೆ. ಆಗ ನೀವ್ಯಾರೋ ಮಹಾನುಭಾವರಪ್ಪ, ನನ್ನ ತಪ್ಪಾಯಿತು, ಕೇವಲವಾಗಿ ಮಾತನಾಡಿದ್ದು, ನನಗೆ ದರ್ಶನ ಕೊಡಿ ಅಂತ ಕೇಳ್ಕೊಂಡಾಗ ಹನುಮಂತ ದರ್ಶನ ಕೊಟ್ಟು, ಏನಕ್ಕಪ್ಪ ನೀನು ಹಿಮಾಲಯಕ್ಕೆ ಬಂದಿದ್ದು ಅಂತ ಕಾರಣ ಕೇಳಿದಾಗ ಭೀಮ ಹೇಳ್ತಾನೆ, ದ್ರೌಪದಿ ಸೌಗಂಧಿಕ ಪುಷ್ಪವನ್ನು ತಂದು ಕೂಡ ಹೇಳಿದ್ದು ಈ ಸರೋವರದಲ್ಲಿದೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದಾಗ ಆ ಹನುಮಂತ ಆ ಸೌಗಂಧಿಕ ಪುಷ್ಪವನ್ನು ಕೊಯ್ದು ಭೀಮನ ನೆನಪಿಗೋಸ್ಕರ ಅಂತ ಸೊಂಟದಲ್ಲಿ ಬಾಕುವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ವಿಶೇಷತೆ ಇಲ್ಲಿರ್ತಕ್ಕಂಥ ಹನುಮಂತನಲ್ಲಿ. ಆ ಒಂದು ಪ್ರಸಂಗದಲ್ಲಿ ಭೀಮನಿಗೆ ಸೌಗಂಧಿಕ ಪುಷ್ಪವನ್ನು ಕೊಡ್ತಕ್ಕಂಥ ಒಂದು ಪ್ರಸಂಗದಲ್ಲಿ ಹೂವನ್ನು ಇಟ್ಕೊಂಡಿದ್ದಾರೆ ಹನುಮಂತ. ಆದರೆ ಕಲಿಯುಗದಲ್ಲಿ ಅಭಯವನ್ನ ನೀಡ್ತಾ ಇರ್ತಕ್ಕಂಥ ಹನುಮಂತನಾಗಿ ಮೇಲಿಂದ ಕೆಳಗಡೆ ನೋಡಿದ್ರೆ ರಾಮಾಯಣದ ಹನುಮಂತ, ಅಡ್ಡಡ್ಡವಾಗಿ ನೋಡಿದ್ರೆ ಮಹಾಭಾರತದ ಹನುಮಂತ, ಕಲಿಯುಗಕ್ಕೆ ಅಭಯವನ್ನ ನೀಡ್ತಾ ಇರ್ತಕ್ಕಂಥ ಹನುಮಂತನಾಗಿ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗೆ ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಇದೆ. 2015ರಲ್ಲಿ ಹೊಸದಾಗಿ ಹಳೆ ಗುಡಿಗೆ ಹೊಸ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅಲ್ಲಿ ಶಿವನ ಗುಡಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಎಣ್ಣೆ ಕುಂಡ ಅಂತ ಕರೆಯುವಂಥ ಒಂದು ಬಾವಿ ಇದೆ, ಬಹಳ ವಿಶೇಷವಾಗಿರ್ತಕ್ಕಂಥ ಬಾವಿ. ಅಲ್ಲಿ ಕಲ್ಲಲ್ಲೇ ನೀರು ಉಕ್ಕೋದ್ರಿಂದ ಬರೋದ್ರಿಂದನೂ ಅದು ಬಹಳ ವಿಶೇಷತೆ. ಈ ಸುತ್ತಮುತ್ತ ಹಳ್ಳಿ ಜನ ಹೇಳೋ ಒಂದು ಕಥೆಯ ಪ್ರಕಾರ, ಸೀತಾದೇವಿ ವನವಾಸ ಬಂದಿದ್ದ ಕಾಲದಲ್ಲಿ
ಅಂದ್ರೆ ಇಲ್ಲಿಗೆ ಒಂದು 40 ಕಿಲೋಮೀಟರ್ ದೂರದಲ್ಲಿ ಆವಣಿ ಅಂತಿದೆ, ಅಲ್ಲಿ ಲವಕುಶರು ಹುಟ್ಟಿದಂಥ ಸ್ಥಳ ಅಂತ ಒಂದು ಪ್ರತೀತಿ ಇದೆ. ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಶಿವನ ದರ್ಶನಕ್ಕೆ, ಅಮ್ಮನವರ ದರ್ಶನಕ್ಕೆ ಅಂತ ಬಂದಾಗ ದೀಪ ಹಚ್ಚೋದಕ್ಕೆ ಎಣ್ಣೆ ಇಲ್ಲ, ಎಣ್ಣೆ ಸಿಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಬಾವಿ ನೀರಿಂದ ದೀಪ ಹಚ್ಚಿದ್ದಾರೆ ಅಂತ ಒಂದು ಪ್ರತೀತಿ ಹೇಳ್ತಾರೆ. ಆ ನೀರನ್ನು ಸಂತಾನ ಇಲ್ಲದಂಥ ದಂಪತಿಗಳು ಇಬ್ಬರು ಕೂಡ ಶಿವನಿಗೆ ಸಂಕಲ್ಪ ಮಾಡಿ ಆ ನೀರು ಕುಡಿದು ಪ್ರೋಕ್ಷಣೆ ಮಾಡಿಕೊಂಡು ಆ ಶಿವನ ಹತ್ರ ಸಂಕಲ್ಪ ಮಾಡಿ ಪ್ರದಕ್ಷಿಣೆ ಹಾಕಿ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಸಂತಾನ ಆಗುತ್ತೆ ಅನ್ನೋಂಥದ್ದು ಒಂದು ವಿಶೇಷತೆ ಇದೆ. ಹಾಗಾಗಿ ಬಂದಂಥ ಭಕ್ತಾದಿಗಳೆಲ್ಲರೂ ಕೂಡ ಎಷ್ಟೋ ಜನಕ್ಕೆ ನನ್ನ ಅನುಭವಕ್ಕೆ ಬಂದಂತೆ ಸಂತಾನ ಆಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಬಂದು ಬೆಟ್ಟದ ಮೇಲೆ ಇರ್ತಕ್ಕಂಥ ಶಿವನ ಅನುಗ್ರಹ ಪಡೆದು, ಹಾಗೆ ದುರ್ಗಾದೇವಿಯ ಅನುಗ್ರಹವನ್ನು ಪಡ್ಕೊಂಡು ಹನುಮಂತನ ಒಂದು ಅನುಗ್ರಹವನ್ನು ಪಡ್ಕೋಬೇಕಾಗಿ ವಿಜ್ಞಪ್ತಿ. ಹನುಮಂತನ ದೇವಸ್ಥಾನದಲ್ಲಿ ದುಷ್ಟ ಸಂಹಾರಕನಾಗಿರೋದ್ರಿಂದನೂ ಏನೇ ಒಂದು ದೋಷಗಳಿದ್ರೂ ಕೂಡ, ಕಷ್ಟಗಳಿದ್ರೂ ಕೂಡ, ಶತ್ರುಬಾಧೆಗಳಿದ್ರೂ ಕೂಡ ಸಂಕಲ್ಪ ಮಾಡಿ ಅಲ್ಲಿ ಪೂಜೆ 4 ವಾರ ಮಂಗಳವಾರಗಳು ಬಂದು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದನೂ ಒಳ್ಳೆಯದಾಗುತ್ತೆ. ಹಾಗೆ ಇಲ್ಲಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಕೂಡ ಅಮಾವಾಸ್ಯೆಗೆ ಪ್ರತ್ಯಂಗಿರಾದೇವಿ ಹೋಮವನ್ನು ಮಾಡ್ತೇವೆ. ಭಕ್ತರೆಲ್ಲರೂ ಕೂಡ ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡು ಆ ಭಗವತಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ. ಜೈ ಶ್ರೀರಾಮ್, ಜೈ ದುರ್ಗಾ, ಜೈ ಶ್ರೀರಾಮ್. ನೋಡಿ, ಈ ವರ್ಷ ಹನುಮಂತನ ದೇವಸ್ಥಾನದಲ್ಲಿ ಹೊಸದಾಗಿ ತೇರನ್ನ ಮಾಡಿಸಿದ್ದು ರಥೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಿಕೊಳ್ಳಲಾಗಿದೆ. ಇಲ್ಲಿ ಭಗವಂತನ ಅನುಗ್ರಹಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಅಂತ 4ನೇ ತಾರೀಕು ಸಂಜೆ ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. 5ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಕಲ್ಯಾಣೋತ್ಸವ, ಶ್ರೀರಾಮ ಸೀತಾದೇವಿಯ ಕಲ್ಯಾಣೋತ್ಸವ ಇರುತ್ತೆ. ರಾತ್ರಿ ಶಯನೋತ್ಸವಗಳಿರುತ್ತೆ. 3ನೇ ದಿವಸ ಬೆಳಗ್ಗೆ 6ನೇ ತಾರೀಕು ಬೆಳಗ್ಗೆ ತೇರನ್ನು ಎಳೆಯುವ ಕಾರ್ಯಕ್ರಮ, ತೇರಿರುತ್ತೆ. ಹಾಗಾಗಿ ಭಕ್ತರೆಲ್ಲರೂ ಕೂಡ ಬಂದು ಆ ಜಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಹನುಮಂತನ ಒಂದು ಅನುಗ್ರಹವನ್ನು ಪಡೆಯಬೇಕಾಗಿ ವಿಜ್ಞಪ್ತಿ. ಹೆಚ್ಚು ಸಂಖ್ಯೆಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿ ಜನ, ಹಾಗೆ ದೂರದಿಂದ ಬರ್ತಕ್ಕಂಥ ಜನ ಭಕ್ತಾದಿಗಳೆಲ್ಲರೂ ಕೂಡ ಈ ಭಗವಂತನ ರಥೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿಜ್ಞಪ್ತಿ. ಜೈ ಶ್ರೀರಾಮ್. ಹೆಸರು ನೇತ್ರಾವತಿ ಅಂತ. ಈ ಬೆಟ್ಟದ ಹೆಸರು ಅಂಬಾಜಿ ದುರ್ಗ ಬೆಟ್ಟ. ಮತ್ತೆ ಇಲ್ಲಿರೋದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತ ಹೇಳ್ಬಿಟ್ಟು. ಈ ಆಂಜನೇಯನಿಗೆ 1700 ವರ್ಷದ ಇತಿಹಾಸ ಇದೆ. ಇಲ್ಲಿ ಬಂದು ಹೋಗೋ ಭಕ್ತರು 4 ವಾರ, ಮಂಗಳವಾರ ಆಗಲಿ, ಶನಿವಾರ ಆಗಲಿ, ಮತ್ತೆ ಅಮಾವಾಸ್ಯೆ ಆಗಲಿ, ಪೌರ್ಣಮಿ ಆಗಲಿ, ಆ ಥರ 4 ವಾರ, ಯಾವುದೇ ವಾರ ಆಗಲಿ 4 ವಾರ ಬಂದು ಹೋಗೋರಿಗೆ ಇಲ್ಲಿ ಒಂದು ಕರ್ಮ ಕಳೆದು ಒಂದು ಸಕ್ಸಸ್ ಆಗಿರೋಂಥ ದಿನಗಳು ಇಲ್ಲಿದ್ದಾವೆ. ಮತ್ತು ಇಲ್ಲಿ ದಿನನಿತ್ಯ ಅನ್ನದಾನ ದಾಸೋಹ ಇದೆ. ಅದು ಆ ದಾಸೋಹ ಅಂತ ಬಂದ ಆದಮೇಲೆ ಒಂದು ಒಳಗಡೆ ಹುತ್ತ ಕೂಡ ಬಂದಿದೆ. ಆ ಹುತ್ತ ಬಂದಾದ್ಮೇಲೆ ಇಲ್ಲಿ ತೆಂಗಿನಕಾಯಿ ಕಟ್ಟೋ ಅಂಥ ಪದ್ಧತಿ ಕೂಡ ಇದೆ. ಪದ್ಧತಿ ಇದ್ಮೇಲೆ ಅದು 48 ಪ್ರದಕ್ಷಿಣೆ ಹಾಕಬೇಕು. ಮತ್ತು 8 ದಿನ ಬಂದು ಹೋದ್ಮೇಲೆ 2 ಜೋಡಿ ಕಾಯಿ ಕಟ್ಟಬೇಕು. 48 ದಿನ ಆದಮೇಲೆ ಮತ್ತೆ ಬಂದು ಅವ್ರ ಕಾಯಿ ತಗೊಂಡು ಹೋದ್ಮೇಲೆ ತುಂಬ ಜನಕ್ಕೆ ಸಕ್ಸಸ್ ಆಗಿದೆ. ಅದರಲ್ಲಿ ನಾನು ಒಬ್ಳು. ಇದ್ರ ಇತಿಹಾಸ 1700 ವರ್ಷ ಇತಿಹಾಸ ಇದೆ. 2015ರಲ್ಲಿ ನಾರಾಯಣ ಸ್ವಾಮಿ ಅನ್ನೋರು ಇದಕ್ಕೆ ದಾರಿ ಎಲ್ಲ ಮಾಡ್ಕೊಂಡ್ಬಂದು ಒಂದು ಸೂಕ್ತ ಮಾರ್ಗ ತೋರಿಸಿದ್ದಾರೆ. ಮತ್ತು ಇದಕ್ಕೆ ಯಾರೇ ಆಗಲಿ, ಒಂದು ಗಣ್ಯ ವ್ಯಕ್ತಿನೇ ಆಗಲಿ, ಒಂದು ರಾಜಕೀಯ ವ್ಯಕ್ತಿನೇ ಆಗಲಿ ಇದಕ್ಕೆ ಇನ್ನೂ ಬಂದಿಲ್ಲ. ಗೌರ್ಮೆಂಟ್ ಅವರು ಕೂಡ ಏನು ಸ್ಪಾನ್ಸರ್ ತಗೊಳ್ಳಿಲ್ಲ ಇದಕ್ಕೆ. ಹಂಗಾಗಿ ಈ ಥರ ನ್ಯೂಸ್ ಅವರಾಗಲಿ ಮತ್ತು ಬಂದಿರೋರಾಗಲಿ ಇದಕ್ಕೆ ಸ್ವಲ್ಪ ಡೆವಲಪ್ ಮಾಡಿಕೊಟ್ಟು ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ತಿಳಿಸ್ಕೊಡ್ಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್.